ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಇವತ್ತೇನಪ್ಪ ವಿಶೇಷ ಅಂದರೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆಲ್ ಸ್ನೇಹಿತರಿಗೆ. ಇವತ್ತು ಶಿವರಾತ್ರಿ ವ್ರತನ ಹೇಳ್ತಾ ಇದ್ದೀನಿ. ನಾನು ಹೇಗೆ ಮಾಡುವಂಥದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಂಟನ ವಾಚ್ ಮಾಡಿ. ಶಿವರಾತ್ರಿಯ ವ್ರತ. ಶಿವರಾತ್ರಿ ಒಂದು ಪವಿತ್ರವಾದ ದಿನ. ಅದರಲ್ಲೂ ಶಿವ ಭಕ್ತರ ಪಾಲಿಗೆ ಶಿವರಾತ್ರಿ ಎಂದರೆ ತುಂಬ ವಿಶೇಷ. ಇನ್ನು ಮಹಾಶಿವರಾತ್ರಿಯ ದಿನದಂದು ಭಕ್ತರು ಕೈಗೊಳ್ಳುವ ಒಂದು ದಿವಸ ಉಪವಾಸ ಹಾಗೂ ಒಂದು ರಾತ್ರಿಯ ಜಾಗರಣೆಗೆ ಮಹತ್ವದ ಸ್ಥಾನವಿದೆ. ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶಿವರಾತ್ರಿಯಂದು ವ್ರತ ಕೈಗೊಳ್ಳುವುದು ಇಡೀ ದಿನ ಉಪವಾಸ ಇದ್ದು ಶಿವ ಆರಾಧನೆಯನ್ನು ಮಾಡಬೇಕು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶಿವ ಮಂದಿರಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ, ಮಂದಿರಕ್ಕೆ ಹೋಗಲು ಸಾಧ್ಯವಾಗದೆ ಹೋದರೆ ತಮ್ಮ ಮನೆಯಲ್ಲಿಯೇ ಶಿವನಿಗೆ ನೈವೇದ್ಯ ಅರ್ಪಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು. ನಂತರ ದಿನವಿಡೀ ಶಿವನಾಮ ಸ್ಮರಣೆ ಮಂತ್ರಗಳನ್ನು ಜಪಿಸುತ್ತಾ ದಿನ ಕಳೆದರೆ ತುಂಬ ಉತ್ತಮ ಎನ್ನಲಾಗುತ್ತದೆ. ಇನ್ನು ವ್ರತವನ್ನು ಕೊನೆಗೊಳಿಸುವಾಗ ದೇವಸ್ಥಾನದ ಪ್ರಸಾದ ಅಥವಾ ಮನೆಯಲ್ಲಿ ಶಿವನಿಗೆ ಅರ್ಪಿಸಿದ ಹಾಲು ಅಥವಾ ಫಲಗಳನ್ನು ಮೊದಲು ತೆಗೆದುಕೊಳ್ಳಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಳಗೊಂಡ ಆಹಾರವನ್ನು ಸೇವಿಸಿದರೆ ವ್ರತದ ಫಲ ಸಿಗುವುದಿಲ್ಲ ಎನ್ನಲಾಗುತ್ತದೆ. ಇನ್ನು ವ್ರತಗಳನ್ನು ಇದೇ ರೀತಿ ಆಚರಿಸಬೇಕು ಎಂದು ಕಡ್ಡಾಯವಿಲ್ಲ. ಕೆಲವು ಉಪವಾಸದ ಸಮಯದಲ್ಲಿ ನೀರು ಸೇವಿಸಿದರೆ, ಇನ್ನು ಕೆಲವರು ದಿನದ ಒಂದು ಹೊತ್ತು ಲಘು ಉಪವಾಸ ಸೇವಿಸುತ್ತಾರೆ. ಇನ್ನು ಶಿವರಾತ್ರಿಯಂದು ವ್ರತ ಕೈಗೊಂಡರೆ ತಾವು ತಿಳಿಯದೋ ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ, ಸುಖ ಶಾಂತಿ ಸಮೃದ್ಧಿ ದೊರೆಯುತ್ತದೆ, ಶಿವನ ಕೃಪೆಗೆ ಪಾತ್ರರಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿವನ ವ್ರತನ ಹೇಳ್ಕೊಟ್ಟಿದ್ದೀನಿ. ನನಗೆ ಗೊತ್ತಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಎಂಟನ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು.